ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ತ್ರಿವಳಿ ರತ್ನಗಳನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಸೆಮಿಫಿನಾಲೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಿ. ನಮಸ್ಕಾರ, ಸ್ವಾಗತ. ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪೀರಪ್ಪ ಆನ್ ಸ್ಟೇಜ್ ಪ್ಲೀಸ್. ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ, ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲೆದು ಬಾರಯ್ಯ, ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ. ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ, ನಮ್ಮ ಕೂಗಿಲ ನನಗೆ ನವಿಲು ನಂಗೆ ನಲಿದು ಬಾರಯ್ಯ, ಕೂಗಿ ಕೂಗಿ ಕರಿತೀವಲ್ಲ ನಲಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ. ಮಲ್ಲಿಗೆ ಹೂವನ ಮುಡಿದು ಬಾರೋ ಮುಲ್ದು ಮಾದಯ್ಯ, ಮಲ್ಲಿಗೆ ಹೂವನ ಮುಡಿದು ಬಾರೋ ಮುದ್ದು ಮಾದಯ್ಯ, ಮೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲೆದು ಬಾರಯ್ಯ, ಮೆಲ್ಲ ಮೆಲ್ಲನೆ ಪಾದವನಿಟ್ಟು ಒಲೆದು ಬಾರಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿಮ್ಮ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ, ನಿಮ್ಮ ತಲೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ. ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ, ಕೂಗಿ ಕೂಗಿ ಕರಿತೀವಲ್ಲ ನಲಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನಿಗೆ ನವಿಲು ನಂಗೆ ನಲಿದು ಬಾರಯ್ಯ, ಉತ್ತರಾಜಮನ ಪುತ್ರ ನೀನು ಉತ್ತರ ಲಿಂಗಯ್ಯ, ಉತ್ತರಾಜಮನ ಪುತ್ರ ನೀನು ಉತ್ತರ ಲಿಂಗಯ್ಯ, ಲಿಂಗ ಲಿಂಗಕ್ಕೆಲ್ಲ ನೀನೆ ಆದಿ ಲಿಂಗಯ್ಯ, ಲಿಂಗ ಲಿಂಗಕ್ಕೆಲ್ಲ ನೀನು ಆದಿ ಲಿಂಗಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ, ನಿನ್ನ ತಲೆಯ ಮ್ಯಾಲೆ ನಾಗರ ಹೆಡೆ ನಲಿದು ಬಾರಯ್ಯ, ನಿನ್ನ ತಲೆಯ ಮ್ಯಾಲೆ ನಾಗರ ನೆರಳು ಒಲೆದು ಬಾರಯ್ಯ.
ಕಳಿ ಗಂಡ ನೀನು ಕೆಂಡ ಗಣ್ಣಯ್ಯ ಆ ಕೆಂಡ ಕೊಂಡಗೆ ನೀ ದಯ ಮಂಡ ಮುದ್ದು ಮಾದಯ್ಯ ಕೆಂಡ ಕೆಂಡಗೆ ನೀ ದಯ ಮಂಡ ಮುದ್ದು ಮಾದಯ್ಯ ಆ ಕೆಂಡ ಕೊಂಡಗೆ ನೀ ದಯ ಮಾಡ ಮುದ್ದು ಮಾದಯ್ಯ ಲಾ 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 ನೀ ಬಾರ ಬರಗನು ಏರಿಕೊಂಡು ಒಲೆದು ಬಾರಯ್ಯ ನೀ ಬಾರ ಬರಗನು ಏರಿಕೊಂಡು ಒಲೆದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲಿದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ಹೆಡೆ ಒಲಿದು ಬಾರಯ್ಯ ನಿನ್ನ ನೆತ್ತೆಯ ಮ್ಯಾಲೆ ನಾಗರ ನೆರಳು ಒಲಿದು ಬಾರಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಹಾಡಿ ನೋಡೋಣ. ಆಯ್ತೀರಪ್ಪ. ಹೇಳಿ ಮೇಡಮ್. ನವಿಲ್ ಹೋಗಿ ಸ್ಟೂಡಿಯಸ್ ನವಿಲ್ ತರ ಕಾಣಿಸ್ತಾ ಇದ್ದಾರೆ ವಿತ್ ಗ್ಲಾಸಸ್ ಎಲ್ಲ ಅಲ್ವಾ? ಮೇಡಮ್ ಅವ್ರು ಹೇಳ್ದಾಗಿನಿಂದ ಹಾಕ್ತಾ ಇದ್ದೀನಿ ಇದು ಹಾಕಿದ್ರೆ ಚಂದ ಕಾಣುತ್ತಿ ಅಂತ ಇದ್ರೆ ಅದಕ್ಕೆ ಹಾಕ್ತೀವಿ. ಆ್ಯಕ್ಚುಲಿ ದೊಡ್ಡವರಿದ್ರೆ ಹಾಕಲ್ಲ ಇದು. ದೊಡ್ಡವರಿದ್ರೆ ಹಾಕಲ್ಲ. ಇದರಲ್ಲಿ ಪವರ್ ಇದೆಯಾ ತೋರಿಸಿ. ಎಷ್ಟು? ಓಕೆ, ಮ್ಯಾನೇಜಬಲ್ ಬಟ್ ಚೆನ್ನಾಗಿ ಕಾಣಿಸ್ತೀರಾ. ನಿಮಗೆ ಅದು ಚಂದ. ಇನ್ಮೇಲೆ ಯಾವಾಗಲೂ ಹಾಕೊಂಡು ಬರ್ತೀರಾ? ನಾನು ಆ್ಯಕ್ಚುಲಿ ರೀಡಿಂಗ್ ಮಾಡಲ್ಲ, ಅಷ್ಟೇ ಹಾಕೋತೀನಿ. ಓದುವಾಗ ಅಷ್ಟೇ ಹಾಕೋತೀನಿ ಮೇಡಮ್. ಹೌದಾ? ಓಕೆ, ಲಿರಿಕ್ಸ್ ಎಲ್ಲ ರೀಡಿಂಗ್ ಮಾಡ್ಕೊಂಡು ಬಂದಿದ್ರಾ ಹಂಗಿದ್ರೆ? ಹಂಗೇನಾ? ಓಕೆ. ಅರ್ಚನಾ ಮ್ಯಾಮ್ ಅವ್ರು ರೀಡಿಂಗ್ ಮಾಡ್ಬೇಕಾದ್ರೆ ಮಾತ್ರ ಗ್ಲಾಸಸ್ ಹಾಕೊಳ್ಳೋದಂತೆ. ಲಿರಿಕ್ಸ್ ಎಲ್ಲ ರೀಡ್ ಮಾಡ್ಕೊಂಡು ಬಂದಿದ್ರ, ಅದಕ್ಕೆ ಹೇಳ್ತಾ ಇದ್ದೆ. ಮನಸ್ಸಿನೊಳಗೆ ಇಳಿದು ನೋಡುವಾಗ ಗ್ಲಾಸಸ್ ಇರ್ಲಿ, ಏನೋ ಮಂಜಾಗಿ ಕಾಣೋದು ಬೇಡ ಅಂತ. ಹೌದು. ಆ ಗ್ಲಾಸಸ್ ಹಾಕಿದ್ರೆ ಯಾಕೋ ಮಂಜಾಯ್ತಲ್ಲ ಪೀರಪ್ಪ. ಅದೇ ಬ್ಲರ್ ಆಗ್ತಿದೆ ಮೇಡಮ್. ಬ್ಲರ್ ಆಗೋಯ್ತಲ್ಲ, ಸ್ವಲ್ಪ ಕನ್ನಡಕ ಟೆಸ್ಟ್ ಮಾಡಿಸ್ಕೋಬೇಕು. ಖಂಡಿತ. ಅಲ್ಲ, ದೊಡ್ಡವರಿದ್ದಾಗ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋಬಾರ್ದು ಅದೆಲ್ಲ ಕೇಳಿದ್ದೆ. ದೊಡ್ಡವರಿದ್ರೆ ಕನ್ನಡಕ ಹಾಕಲ್ಲ ಅನ್ನೋ ಫಸ್ಟ್ ಟೈಮ್ ಕೇಳಿದ್ದು. ನಿಜ ಮೇಡಮ್. ಅದನ್ನು ಗೌರವ ಕೊಡೋದಾ? ಹೌದು ಮೇಡಮ್. ಕಾಣಿದ್ರು ಕಾಲು ಎಡವಿ ಅವ್ರು ದೊಡ್ಡವ್ರ ಮೇಲೆ ಬಿದ್ರು ಪರವಾಗಿಲ್ಲ, ಕನ್ನಡಕ ಹಾಕಲ್ಲ. ಈಗ ನಮ್ಮ ಮನೆ ಕಡೆಗೆಲ್ಲ ಮೇಡಮ್, ಈಗ ಮಾವ ಅತ್ತೆ ಮಾವ ಇದ್ರೆ ಸೊಸಿಗೆ ಏನಾದರೂ ಇದು ಬಂದರೆ ಅವ್ರಿದ್ದಾಗ ಹಾಕಲ್ ತೆಗೆದ್ಬಿಟ್ಟು ಹೋಗ್ತಾರೆ. ಅವ್ರು ಎದ್ದ ಮೇಲೆ ಆಮೇಲೆ ಹಾಕೊಳ್ತಾರೆ. ಅಯ್ಯೋ, ಇದು ನಾನು ಫಸ್ಟ್ ಟೈಮ್ ಇವತ್ತಿಗೂ ಕೇಳ್ತಾ ಇರೋದು. ನಮ್ಮ ಅಕ್ಕ ಮನೆಯಲ್ಲಿ ಇವತ್ತಿಗೂ ಆಗಿದೆ ಸರ್ ಮೇಡಮ್. ಓಹೋ, ಅವ್ರಿದ್ರೆ ಹಾಕಲ್ಲ. ಅವ್ರೇನು ಹಾಕ್ಬೇಡ ಅನ್ನಲ್ಲ, ಹಾಕೋಣವ ನಿನ್ನ ಕಣ್ಣಿಗೆ ಬಂದದ್ದು ಹಾಕು ಅಂತಾರೆ. ಅವ್ರಿದ್ರೆ ನಾನು ಹೆಂಗೆ ಹಾಕಲಿ, ಅವ್ರಿದ್ರೆ ನಾನು ಹಾಕೊಂತಿರ್ಗಲ್ಲ ಏನು ಅನ್ನೋದು ಕಲ್ಪನೆ. ಓಹೋ ಹೋ ಹೋ. ಸದ್ಯ ಅವ್ರು ಅಡುಗೆ ಮಾಡುವಾಗ ದೊಡ್ಡವ್ರು ಯಾರು ಬರಬಾರ್ದು. ಆ ಕನ್ನಡಕ ತೆಗೆದಿಟ್ಟು ಉಪ್ಪಿನ ಬದಲು ಖಾರ ಇನ್ನೇನೋ ಹಾಕಿ ಸಕ್ಕರೆ ಹಾಕಿ ಏನಾರು ಆಗ್ಬಿಟ್ರೆ ಕಷ್ಟ. ಇಲ್ಲ ಮೇಡಮ್, ನನಗೂ ಕೂಡ ಇದು ಹಾಕೊಂತ ಎಲ್ಲಿಗೆ ಹೋದ್ರೆ ಏನು ಈ ಮಗ ಹಿಂಗೆ ಹಾಕೊಂಬರ್ತಾನ ಅಂತಾರೇನೋ ಅನ್ನೋದು ಫೀಲ್ ನನಗೂ ಬರುತ್ತೆ ಮೇಡಮ್. ಇದು ಚೆನ್ನಾಗಿ ಕಾಣುತ್ತೆ, ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಪೀರಪ್ಪ. ಇವತ್ತು ಅದೇ ಸ್ವಲ್ಪ ಲಿರಿಕ್ಸ್ ಮಂಜಾಯ್ತು. ಇವರು ಸ್ವೀಟಾಗಿ ಲಾ 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 ಅಂದ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ರು. ಅದು ಹೇಳ್ಕೊಳ್ಳೋಷ್ಟೊತ್ತಿಗೆ ಅದು ನೆನಪಾಯ್ತು, ಮತ್ತೆ ರಿಪೀಟ್ ಮಾಡಿ ಹಾಡ್ಬಿಟ್ರು. ಜಾಣ. ಇವತ್ತು ಯಾಕೋ ಸ್ವಲ್ಪ ಓಡ್ತಾ ಇದ್ರಿ, ಗಡ್ಬಿಡಿ ಆಗಿತ್ತು ನಿಮಗೆ. ಚರಣದಲ್ಲಿ ಸ್ವಲ್ಪ ಓಡ್ತಾ ಇದ್ರಿ ಪೀರಪ್ಪ, ತಾಳಕ್ಕೆ ತಕ್ಕ ಹಾಗೆ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕು ಪೀರಪ್ಪ, ನೀವು ಶುದ್ಧವಾಗಿ ತಾಳದ ಜೊತೆ ಹಾಡಬೇಕಪ್ಪ. ಆಯ್ತಾ? ಇನ್ನೇನು ಇಲ್ಲ, ಚೆನ್ನಾಗಿ ಹಾಡಿದ್ರಿ. ನಂಗೆ ಇದ್ರ ಚರಣ ಹೆಂಡ್ರು ಮಕ್ಳಿರುವರು ತಮ್ಮ ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳು ತನಕ, ಅದೇ ಥರ ಟ್ಯೂನ್ ಅನ್ನಿಸ್ತು. ಕೂಗಿ ಕೂಗಿ ಕರಿತೀವಲ್ಲ ಕುಣಿಯುತ್ತ ಬಾರಯ್ಯ, ನಮ್ಮ ಕೂಗಿನ ದನೆಗೆ ನವಿಲು ನಂಗೆ ನಲಿದು ಬಾರಯ್ಯ. ಬಟ್ ಇದು ಮಜಾ ಏನು ಅಂದರೆ ಪಲ್ಲವಿನೇ ಬೇರೆ ರೀತಿ, ಬೇರೆ ರಾಗದಲ್ಲಿದೆ. ಚರಣನೇ ಬೇರೆ ನೋಟ್ಸ್ ಬರ್ತಾವೆ ಇದರಲ್ಲಿ. ಚೆನ್ನಾಗಿ ಹಾಡಿದ್ರಿ ಪೀರಪ್ಪ, ಇನ್ನೂ ಹೀಗೆ ಚೆನ್ನಾಗಿ ಹಾಡ್ತಾ ಇರಿ. ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನು ಆದಷ್ಟು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ, ಆಯಿತಾ? ಖಂಡಿತ ಮೇಡಮ್. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಪೀರಪ್ಪ, ಅದೇನು ರುಂಡ ಮೊಂಡ ಬಂಡ ಎಲ್ಲ ಏನೇನೋ ಪದಗಳೆಲ್ಲ ಬಂದ್ಬಿಡ್ತವಲ್ಲ. ಮಂಡ ದಯ ಮಾಡೋಣ ಬಿಟ್ಟು ಮಂಡ ಬಂತ ಮಂಡ ಅಂದ್ಬಿಟ್ಟಿಯಲ್ಲ. ಕೆಂಡ ಕೆಂಡಗೆ ನೀ ದಯ ಮಂಡ ಮುದ್ದು
ಮಾದಯ್ಯ ಆ ಕೆಂಡ ಕೊಂಡಕ್ಕೆ ನೀ ದಯ ಮಾಡ ಮುದ್ದು ಮಾದಯ್ಯ. ಟ್ಯೂನ್ ಸ್ವಲ್ಪ ಚೇಂಜ್ ಇದೆ. ಹೌದು ಸರ್. ನೀನು ನಿನ್ನ ಥರ ಹಾಡಿದೆ. ಆಮೇಲೆ ಕೆಂಡದೋ ಕುಳಿ ಗಂಡ ನೀನು ಕೆಂಡ ಗಣ್ಣಯ್ಯ. ಹೌದು ಸರ್. ಇದು ಕೆಂಡ ನಾ ಮೊದಲು ಕೇಳೋದು ಈಗ ಹಾಡಿದ್ರೆ ಸರ್ ಇದೇ ಟ್ಯೂನ ನಾನು ಕೇಳಿದ್ದೆ ಸರ್ ಒಬ್ರು ಹಾಡೋದು. ಅದೇ ಹಂಗೆ ಬದಲಾವಣೆ ಮಾಡ್ಕೊಂಡು ನಿಮ್ಮ ಕೆಂಡ ಕೊಂಡಕ್ಕೆ ದಯ ಮಾಡೋ ದುಂಡು ಮಾದಯ್ಯ. ಹೌದು ಸರ್. ಬಾಣದಲ್ಲಿ ಮಿಂಚೊಡದಂಗೆ ಜಾಣ ಬಾರಯ್ಯ. ಹಂಗಿದೆ ಅದು. ಹೌದು ಸರ್. ನಿಮ್ಮ ಬಾರಿ ಬರಗನ ಯಾರಿಕೊಂಡು ಬ್ಯಾಗನೆ ಬಾರಯ್ಯ. ಅಯ್ಯ ಮೂರು ಕಣ್ಣಿನ ಮುಗಿಲು ಬಣ್ಣದ ಅದೆಲ್ಲ ಬೇಕದು ಅಲ್ವಾ? ಹೌದು ಸರ್. ಪ್ಲೈನಾಗಿ ಹಾಡ್ತಾ ಇದ್ರಿ ಎಲ್ಲಾನು. ಕೆಂಡದೋ ಕಳಿ ಗಂಡ ನೀನು ಕೆಂಡ ಗಣ್ಣಯ್ಯ ಆ ಕೆಂಡ ಕೊಂಡಗೆ ನೀ ದಯ ಮೊಂಡ ಮುದ್ದು ಮಾದಯ್ಯ. ಸ್ವಲ್ಪ ನೋಡಿ ಕೇಳಿ, ಆ ಟ್ಯೂನ್ಸ್ ಎಲ್ಲ ಕೇಳಿ, ಆಮೇಲೆ ಆ ಸಾಹಿತ್ಯ ಅಚ್ಚೂರು ಎಲ್ಲ ಕೇಳ್ಕೊಳ್ಳಿ. ಬಟ್ ನಿಮ್ಗೊಂದು ಏನಂದರೆ ಉತ್ತರ ಕರ್ನಾಟಕದವರು ಇಲ್ಲಿನ ಹಾಡುಗಳನ್ನ ಹಾಡ್ತಾ ಇದ್ರಲ್ಲ, ಅದಕ್ಕೆ ನಿಮ್ಗೆ ಶಬಾಷ್ಗಿರಿ ಕೊಡಬೇಕು. ಸ್ವಲ್ಪ ಪದಗಳನ್ನು ಎಚ್ಚರಿಕೆಯಿಂದ ಹಾಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪೀರಪ್ಪ ಅವರೇ, ಸರ್ ಹೇಳಿ ಸರ್. ಒಳ್ಳೆ ಹಾಡಿದ್ದು. ಸೆಮಿಫೈನಲ್ಗೆ ಇನ್ನೂ ಸ್ವಲ್ಪ ಬೇರೆ ಹಾಡನ್ನ ಆಯ್ಕೆ ಮಾಡಬೇಕಿತ್ತು. ಯಾಕಂದರೆ ಮೆಟ್ಲುಗಳು ಭಾಳ ಕಡಿಮೆ ಇದ್ದೀನಿ ಹತ್ತಲಿಕ್ಕೆ. ಹೌದು ಸರ್. ಅಂತ ನನಗನ್ನಿಸ್ತು. ಹೌದು ಸರ್. ಅದೇ ಥರ ಮುನ್ರಾಜ್ ಅವ್ರು ಹೇಳ್ದಾಗ ನೆತ್ತೆ ಅಂತ ಬಂತು. ನೆತ್ತಿ ಮೇಲೆ ಅನ್ನೋದು ಅದೇನೋ ನಿಮ್ಮ ಉತ್ತರ ಕರ್ನಾಟಕ ಭಾಷೆನ ಏನದು? ನೆತ್ತೆ ಮೇಲೆ, ನಿನ್ನ ನೆತ್ತೆ ಮೇಲೆ. ಅದು ನೆತ್ತೆಯ ನಾನು ತೊಗೊಂಡೆ ಸರ್. ಅದು ನೆತ್ತಿ ಅಲ್ವಾ? ನೆತ್ತಿ. ಹೌದು ಸರ್. ಹಣೆ ಅಂತ ಅದು ಬಿಟ್ಟರೆ. ಬಟ್ ಸೆಮಿಫೈನಲ್ಗೆ ಇನ್ನು ಸ್ವಲ್ಪ ಒಳ್ಳೆ ಹಾಡು ಆಯ್ಕೆ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತದೆ. ಸರಿ ಸರ್. ಮತ್ತು ಮಧ್ಯೆ ಒಂದೆರಡು ಲೈನೂ ಮರ್ತ್ರಿ ನೀವು, ಅಂದರೆ ಮ್ಯಾನೇಜ್ ಮಾಡಿದ್ರಿ. ಓಕೆ ಸರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಓಕೆ ಹೀರಪ್ಪ, ಖುಷಿ ಆಯ್ತಾ? ಥ್ಯಾಂಕ್ ಯು. ನವೆಲು, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ನೇಸರ ನೋಡು ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ನೇಸರವನ್ನು, ಪ್ರಕೃತಿಯನ್ನು ನಮಗೆ ಹಾಡಿನ ಮೂಲಕ ಪರಿಚಯ ಮಾಡಿಸ್ತಾ ಇದ್ದಾರೆ ನಮ್ಮ ವೈಷ್ಣವಿ ಗೂಳಿ. ಆನ್ ಸ್ಟೇಜ್ ಪ್ಲೀಸ್. ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು ನೇಸರ ನೋಡು
ವೈಷ್ಣವಿ ಗೂಲಿ, ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಅಕ್ಕ. ನೀವು ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಯಾಕೋ 2ನೇ ಚರಣದಲ್ಲಿ ಸಾಹಿತ್ಯ ಎಲ್ಲ ನೀನೇ ಕಟ್ಕೊಂಡು ಹಾಡ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬೇರೆ ಪದಗಳನ್ನ ಹಾಡ್ದಿ ನೀನು. ಒರಿಜಿನಲ್ಗಿಂತ ಜಾಸ್ತಿ ಶ್ರುತಿ ತೊಗೊಂಡೆ ಅಂತ ಅನ್ನಿಸ್ತು ನನಗೆ. CL ಹಾಡ್ಬೋದಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನೀನು ಸ್ವಲ್ಪ ಚರಣದ ತರರರರ ತರರ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೆ. ದೂರದ ಮಲೆಯ ತಲೆಯ ನೀರಿ ನೇಸರ ನೋಡು ನೆಸರ ನೋಡು. ಆಮೇಲೆ ನೀನು ಗಂಟ್ಲು ನುಡಿಯತ್ತಮ್ಮ, ಯಾಕೆ ನೀನು ವೆರಿ ಬಿಗಿನಿಂಗ್ ಇದೆಯಲ್ಲ, ನೇಸರ ಅದು ಯಾಕೆ ಹಾಡಲಿಲ್ಲ? ಆಮೇಲೆ ನೇಸರ ನೋಡು, ನೇಸರ ಅಲ್ಲೇ ಬಂದ್ಬಿಡ್ಬೇಕು. ನೀನು ಇನ್ನು ಗ್ಯಾಪ್ ತಗೊಂಡು ಹಾಡ್ತಾ ಇದ್ದಿ. ನೇಸರ ನೋಡು ನೆಸರ ನೋಡು. ಬಟ್ ಅದೆಲ್ಲ ವೆರಿ ಮೈನ್ಯೂಟ್, ಅದೇನೋ ದೊಡ್ಡ ಅಪರಾಧ ಅಂತಲ್ಲ ಹೇಳ್ತಾ ಇಲ್ಲ. ಬಟ್ ಫಿಲ್ಮ್ ಹಾಡುಗಳನ್ನ ಹಾಡಿದಾಗ ಏನಾಗುತ್ತೆ, ಯಥಾವತ್ತಾಗಿ ಬಂದರೆ ಅದು ಜನಗಳ ತಲೆಯಲ್ಲಿ ಹಂಗೆ ಕೂತ್ಬಿಟ್ಟಿರುತ್ತಲ್ಲ, ಅದು ಹಾಗೆ ಬಂದರೆ ಕೇಳಲಿಕ್ಕೆ ಚೆಂದ. ಇಲ್ಲಾಂದರೆ ಏನೋ ಬೇರೆ ಥರ ಹಾಡಿದ್ಲಲ್ಲ ಅಂತ ಗೊತ್ತಾಗದೇ ಇರೋರಿಗೂ ಏನೋ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸಿ ಕೊಡಿ ಕಿರಣ್, ಕೀಬೋರ್ಡ್ ಕೊಡಿ, ಚರಣ ಹಾಡು ಇದರಲ್ಲಿ. ಮುಡಣ ಬೈಲಿಂದ ಮೆಲಕ್ಕೆ ಹಾರಿ ದೂರದ ಮಲೆಯ ತಲೆಯ ನೀರಿ ಆಹಾ. ನೇಸರ ನೋಡು ನೆಸರ ನೋಡು. ನೋಡಿದ್ಯಾ? ನೋಡಿದ್ವಿ ನೇಸರ, ಇವಾಗ ಕಾಣಿಸ್ತು ನೇಸರ. ಆ ಸಂಗತಿಗಳು ಎಲ್ಲ ಎಷ್ಟು ಕ್ಲಾರಿಟಿಯಿಂದ ಬಂತಲ್ವ ಈಗ. ತುಂಬ ರೇಂಜ್ ಜಾಸ್ತಿ ಆದಾಗ ಏನಾಗುತ್ತೆ, ಕೆಲವು ಸಲ ಸಂಗತಿಗಳು ಹೊರಳಲ್ಲ, ಅಲ್ಲಿ ರೀಚ್ ಆಗದ ಕಾರಣ ಸಂಗತಿಗಳನ್ನು ಹೊರಳೋದಕ್ಕೆ ಕಷ್ಟ ಆಗೋ ಥರ ಆಗುತ್ತೆ ವೋಕಲ್ ಕಾರ್ಡ್ಸ್ಗೆ. ಸೊ ನೀನು CL ಹಾಡಿದರೆ ಇನ್ನೂ ಅದ್ಭುತವಾಗಿರ್ತಾಯಿತ್ತು. ಈಗ ಚೆನ್ನಾಗಿ ಹಾಡಲಿಲ್ಲ ಅಂತ ಹೇಳ್ತಿಲ್ಲ, ಕೆಲವು ಕಡೆ ಸ್ಟ್ರಗಲ್ ಮಾಡ್ದು, ಆಮೇಲೆ ಅದು ನಿನ್ನ ಮುಖದಲ್ಲಿ ಕೂಡ ಗೊತ್ತಾಗ್ತಾಯಿತ್ತು. ಕಷ್ಟಪಟ್ಟು ಹಿಂಗೆ ಅಂದ್ಕೊಂಡು ಹಾಡ್ತಾ ಇದ್ದೆಲ್ಲ. ಸೊ ಆ ಸ್ಟ್ರಗಲ್ ಇಲ್ಲದೆ ಹಾಡಿದಿದ್ರೆ ಚೆಂದ ಇರ್ತಿತ್ತು ಇನ್ನು. ಆಯಿತಾ? ಇನ್ನೆಲ್ಲ ಚೆನ್ನಾಗಿತ್ತಮ್ಮ. ಈ ವೇದಿಕೆಯಲ್ಲಿ ಮೊಟ್ಟ ಮೊದಲಿಗೆ ಸುಲೋಚನಾ ಅವರು ಬಂದರು. ಸುಲೋಚನಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು. ಎಷ್ಟೋ ಹಾಡುಗಳಲ್ಲಿ ಜಾನಕಿಯವರು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು. ಅಷ್ಟು ಜಾನಕಿಯವರ ಧ್ವನಿಯಲ್ಲಿ ಅದೇ ಥರದ ಧ್ವನಿ ಸುಲೋಚನಾ ಅವ್ರದ್ದು ಕೂಡ. ಈಗ ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲೇ ಅದೇ ಸೇಮ್ ಧ್ವನಿ ಸುಮನ್ ಕಲ್ಯಾಣ್ಪುರ ಅವ್ರದ್ದು ಅಲ್ವಾ. ಎಷ್ಟೋ ಹಾಡು ಗೊತ್ತೇ ಆಗೋದಿಲ್ಲ ನಮಗೆ, ಅವರು ಅನುಕರಣೆ ಮಾಡಿ ಹಾಡೋದಲ್ಲ, ಅವ್ರ ಧ್ವನಿ ಇರೋದು ಹಾಗೆ. ಸೊ ಸುಲೋಚನಾ ಅವರದ್ದು ಎಷ್ಟೋ ಹಾಡುಗಳು ನಾವು ಜಾನಕಿಯವ್ರು ಹಾಡಿರೋದಾ ಏನು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಸುಂದರವಾದ ಕಂಠ ಅವ್ರದ್ದು. ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆದರೆ ಜಾನಕಿ ಅಮ್ಮ ಅವರಿಗೆ ಸಿಕ್ಕಷ್ಟು ಅವಕಾಶಗಳಾಗಲಿ ರೆಕಗ್ನಿಷನ್ ಆಗಲಿ ಸುಲೋಚನಾ ಅವರಿಗೆ ಸಿಗಲಿಲ್ಲ. ಈ ವೇದಿಕೆಯಿಂದ ಅವರಿಗೊಂದು ದೊಡ್ಡ ನಮಸ್ಕಾರವನ್ನು ನಾವು ತಿಳಿಸ್ಬೇಕು. ಸಿನಿಮಾ ಹಾಡುಗಳು, ಭಾವಗೀತೆಗಳು ಅಸಂಖ್ಯಾತ ಅವ್ರು ಹಾಡಿರೋದು. ಅವರನ್ನು ನೆನಪಿಸಿದ್ದಿ, ಧನ್ಯವಾದಗಳನ್ನು. ವೈಷ್ಣವಿ, ಇದು 77ನೇ ಇಸ್ವಿ ಸಿನಿಮಾ ಅಂತ ಹೇಳ್ತಾ ಇದ್ರೆ ಯಾರು ಅಲ್ವೇ? ನಾವು ಕೆಲಸಕ್ಕೆ ಸೇರಿದ್ದು ವರ್ಷ ಅದು 1977. ನೀವು ಹುಟ್ಟಿರಲಿಲ್ಲ. ಆಗ ನೋಡಿದ್ವಿ ನಾವು ಆ ಸಿನಿಮಾನ, ಮರ್ತುಬಿಟ್ಟಿದ್ದೀವಿ, ಸ್ಟೋರಿ ಎಲ್ಲ ಮರ್ತುಬಿಟ್ಟಿದ್ದೀವಿ. ಆದರೆ ಎಂಥ ಒಂದು ಮೆಲೋಡಿಯಸ್ ಸಾಂಗ್ ಅದು. ಈ ಥರ ಮೆಲೋಡಿಯಸ್ ಸಾಂಗ್ಸು ಹಾಡಲಿಕ್ಕೆ ನಿಮ್ಮ ಕಂಠ ಹೇಳಿ ಮಾಡಿಸ್ದಾಗಿದೆ. ಆದರೆ ಇವತ್ತೇನು ಆ ಸ್ವಲ್ಪ ಬೇಗ ಅದು ಮೇಡಮ್ ಹೇಳಿದ್ರಲ್ಲ, ಆ ಅಬ್ಸರ್ವೇಷನ್ ಇಲ್ಲದೆ ಒಂದು ಸ್ವಲ್ಪ ಇದಾಯ್ತು ಬಿಟ್ಟರೆ ಇನ್ನೆಲ್ಲವೂ ನೀಟ್ ಸಿಂಗಿಂಗ್ ನಿಮ್ಮದು. ಮೊದಲಿಂದ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಖುಷಿ ಆಯಿತು. ಮತ್ತೆ ಒಂದು ಮೆಲೋಡಿಯಸ್ ಸಾಂಗ್ ನಿಮ್ಮ ಕಂಠದಿಂದ ಕೇಳಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಅದ್ಭುತವಾದ ಹಾಡು, ಒಳ್ಳೆ ಆಯ್ಕೆ. CR ಸಿಂಹ ಅವರ ನಿರ್ದೇಶನ, ಒಳ್ಳೆ ನಟರೆಲ್ಲರ ಇರುವಂಥ ಅಭಿನಯ ಮಾಡಿರುವಂಥ ಚಿತ್ರ ಕಾಕನಕೋಟೆ ಚಿತ್ರದ ಹಾಡು. ನೇಸರ
ಅಂದರೆ ಏನು? ಸೂರ್ಯ. ಕರೆಕ್ಟು ಅಲ್ವಾ? ಈ ಇಂಗ್ಲೀಷ್ನವರು ಒಂದಷ್ಟು ಪದಗಳನ್ನೆಲ್ಲ ತೊಗೊಂಡ್ರಂತೆ ಕನ್ನಡದ್ದು, ನಾವು ಅವ್ರ ಪದಗಳನ್ನೆಲ್ಲ ತೊಗೊಂಡ್ವಲ್ಲ, ಹಾಗೆ ನಮ್ಮ ಪದಗಳನ್ನ ಅವ್ರು ತೊಗೊಂಡಿರ್ತಾರೆ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೇಸರ ನೋಡು ಅನ್ನೋದಕ್ಕೆ. ಮಾವಿನಕಾಯಿನ ಹಳ್ಳಿನಲ್ಲಿ ಏನಂತ ಕರೀತಾರೆ? ಮಾಂಗಾಯಿ. ಮಾಂಗಾಯಿ ಮಾಂಗಾಯಿ ಅಂತಾರೆ. ಆ ಮಾಂಗಾಯಿ 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 ಹೋಗಿ ಮ್ಯಾಂಗೋ ಆಯ್ತಂತೆ. ಈ ನೇಸರ 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 ಹೋಗಿ ನೇಚರ್ ಆಯ್ತಂತೆ. ನೇಚರ 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 ಹೋಗಿ ನೇಚರ್ ಆಯ್ತಂತೆ. ಎಲ್ಲೆಲ್ಲೋ ಮೂಲ ಇರ್ತದೆ ಅದೆಲ್ಲ. ಅದು ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ. ಪದಗಳು ನೇಸರ ನೋಡು ಅಂತ, ಆ ನೇಚರ್ ನೋಡು ಅಂತ ಅದ್ಭುತವಾದ ಹಾಡು. ಇರಲಿ, ಒಳ್ಳೆಯ ವಿಷಯನ ಹೇಳಿದ್ರು. ನನಗೇನು ನೆನಪಾಯ್ತು ಗೊತ್ತಾ? ಈ ಕೊರೋನಾದಲ್ಲಿ ಹುಟ್ಟಿರ್ತಾರಲ್ಲ ಮಕ್ಕಳು, ಆ ಮಕ್ಕಳೇನು ಹೇಳಬೇಕು? ನಾನು ಹುಟ್ಟಿದಾಗ ವಿಮಾನ ಹಾರಲಿಲ್ಲ, ರೈಲುಗಳು ಓಡಲಿಲ್ಲ, ಎಲ್ಲವೂ ನಿಶಬ್ದವಾಗಿತ್ತು. ಯಾಕೆಂದರೆ ನಾನು ಹುಟ್ಟಿದಾಗ ಅಂತ ಅಲ್ವಾ? ಅಮ್ಮನ ಮಡಿಲಲ್ಲಿ ನಾನೊಬ್ಬನೇ ಅಂತ. ಅಲ್ಲಲ್ಲ, ಹಿರಣ್ಯಕಶಿಪು ಹೇಳ್ತಾನಲ್ಲ, ನಾನು ಹುಟ್ಟಿದಾಗ ವಿಮಾನಗಳು ಹಾರಲಿಲ್ಲ, ರೈಲುಗಳು ಸಂಚರಿಸಲಿಲ್ಲ, ಎಲ್ಲವೂ ನಿಶಬ್ದವಾಗಿತ್ತು ಅಂತ. ಹಂಗೆ ಹೇಳ್ಕೊಬೋದು. ಇವರು ಕೆಲಸಕ್ಕೆ ಸೇರಿದಾಗ ಆ ಸಿನಿಮಾ ಬಂತು ಅಂತ. ಆ ವರ್ಷದಲ್ಲೇ ನಾನು ಹುಟ್ಟಿದ್ದು, ಅದಕ್ಕೆ ಹೇಳಿದೆ. ವೈಷ್ಣವಿ ಗೂಳಿ, ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗೆ. ಇನ್ನೊಂದು ರೌಂಡ್ ಇದೆ ಅಲ್ಲ ಇವತ್ತು, ಡ್ಯೂಯೆಟ್ ರೌಂಡ್ ಇದೆ ಅಲ್ಲ, ಗುಡ್ ಲಕ್ಸ್. ಓಕೆ, ಹೋಗಲಾರೆ ನಾನು ಅಲಗೂರಿಗೆ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ ಆನ್ ಸ್ಟೇಜ್ ಪ್ಲೀಸ್. ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ ಮಾಡಿದೆಯ ನನ್ನ ನೀನು ತಂದು, ಅಳತೆ ಇಲ್ಲದ ನಿನ್ನ ಮಾಯ ಅರಿತವರಾರು ಹೇಳಯ್ಯ, ಅರಿತವರಾರೋ ಹೋಗಲಾರೆ ನಾನು ಹಲಗುರಿಗೆ, ಮನ್ನಿಸೆನ್ನ ನೀವು ಧರ್ಮಗುರುವೇ. ಹೋಗಲಾರೆ ನಾನು ಹಲಗುರಿಗೆ, ಮನ್ನಿಸೆನ್ನ ನೀವು ಧರ್ಮಗುರುವೇ. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನನ್ನು. ನಿನ್ನ ನಂಬಿ ನಾ ಬದುಕಿರುವೆ, ಕಾಯೋ ನನ್ನನು. ನೀನು ಕೈಯ ಬಿಟ್ಟರೆ ಉಳಿಯನು ನಾನು, ಸ್ವಾಮಿ ಉಳಿಯನು ನಾನು. ಗುರುದೇವಾ ನಾ ಹೋಗಲಾರೆ. ಸಾಧು ಶರಣರು ಹಲಗುರಿಗೋಗಿ, ಒಬ್ಬರು ಬರಲಿಲ್ಲ ಹಿಂತಿರುಗಿ. ಬಿರುದು ಬಿಕ್ಕವ ನೋಡಿ ಜರಿದು ನಗುವರಲ್ಲ, ದೇವರು ಎಂದರೆ ಭಯವಿಲ್ಲ. ದಯೆ ಧರ್ಮವಿಲ್ಲದ ಮಾನವರು, ನಾವೇ ದೇವರು ಎನ್ನುವರು. ಊರಿನ ಸುತ್ತ ಮಾರಿಯ ಕಾವಲು,
ಹೋಗಲಿ ನಾನು ಅಲ್ಲಿಗೆ ಹೇಗೋಗಲಿ ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ ಗುರುದೇವಾ ನಾ ಹೋಗಲಾರೆ. ಗುರು ಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು. ನಾನಿನ್ನ ಗುರುವಲ್ಲ, ನೀ ಶಿಷ್ಯನೂ ಅಲ್ಲ. ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ಮನೆಗೆ ಮರಿಯ ಕೂಡಿ ನನ್ನ ತಬ್ಬಲಿ ಮಾಡಿ ಹೋಗು ಎನ್ನುವೆಯ ಗುರುದೇವಾ. ಸುತ್ತೇಳು ಲೋಕದ ಭಕ್ತರನ್ನೆಲ್ಲ ಒಕ್ಕಲು ಮಾಡಿ ನಾ ತರುವೆ. ಹೋಗು ಎನ್ನದಿರಿ ಹಲಗುರಿಗೆ, ಕಾಡಿಬೇಡಿದರೂ ಕರುಣೆ ಬಾರದೆ. ತಂದೆ ರಾಜಪ್ಪಾಜಿ ತಾಯಿ ದೊಡ್ಡಮ್ಮ ಯಾರಲಿ ಮೊರೆ ಇಡಲಿ ಗುರುವೇ, ಯಾರಲಿ ಮೊರೆ ಇಡಲಿ. ಹೋಗಲಾರೆ ನಾನು ಹಲಗುರಿಗೆ ಮನ್ನಿಸೆನ್ನ ನೀವು ಧರ್ಮಗುರುವೇ ಗುರುದೇವಾ. ನಾ ಹೋಗಲಾರೆ. ಯಾರಿಗೂ ಬೇಡದ ಪಾಪಿಯ ಜನ್ಮ ಏಕಿರಬೇಕು ಮಠದಲ್ಲಿ. ತಬ್ಬಲಿ ಕಂದನ ಒಬ್ಬನೇ ಕಳುಹಿಸಿ ಮರೆತಿರಬೇಡಿ ನೀವಿಲ್ಲಿ. ಪ್ರಾಣ ಹೋದರೆ ಹಲಗೂರಲ್ಲಿ, ಉಳಿದರೆ ನಾವೊಪ್ಪಣಪುರದಲ್ಲಿ. ಕಾಪಾಡೋ 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 ಕಾಪಾಡೋ. ಹೋಗಲಾರೆ ನಾನು ಹಲಗುರಿಗೆ. ನಮ್ಮ ವಾದ್ಯ ವೃಂದದವ್ರಿಗೂ ಬರ್ಲಿ ಜೋರಾದ ಚಪ್ಪಾಳೆ. ನವೀನ್ ಕುಮಾರ್ ಜಿ ಜಿ ಹೇಳಿ ಮೇಡಮ್. ಸ್ಮೈಲ್ ಮಾಡ್ಬೋದು, ಪರವಾಗಿಲ್ಲ. ಇವಾಗ ಅವ್ರು ಫುಲ್ ಯಾವಾಗಲೂ ಸೀರಿಯಸ್ ಆಗಿರ್ತಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಶಿವನ್ ಕೇಳಿದ ಪ್ರಶ್ನೆನೇ ನಾನು ನಿಮಗೆ ಕೇಳ್ತೀನಿ. ನೀವು ಆಲ್ರೆಡಿ ಇವಾಗ ಸೆಮಿಫೈನಲ್ಲೇ ರೀಚ್ ಆಗಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನೀವು 100ಕ್ಕೆ ಮಾರ್ಕ್ಸ್ ಕೊಟ್ಕೊಳ್ಳೋಗಿದ್ರೆ ಎಷ್ಟು ಕೊಟ್ಕೊಳ್ತೀರಿ ಇದುವರೆಗೂ ಹಾಡಿರೋದಕ್ಕೆ, ಅಥವಾ ಇವತ್ತಿನ ಸಂಚಿಕೆದು? ಸುಮ್ಮನೆ ಹಾಗೆ. ಅವ್ರು ಆಡಿರೋ ಹಾಡು ಅವ್ರಿಗೆ ಇಷ್ಟನೇ ಆಗುತ್ತೆ, ಬಟ್ ಬೇರೆಯವ್ರ ಕಷ್ಟ ಆಗಿರುತ್ತೆ, ಅದು ನಮಗೆ ಗೊತ್ತಾಗಲ್ವಲ್ಲ. ಸುಮ್ಮನೆ ಹಾಗೆ ಹೋಗ್ಲಿ. ನೀವು ಹಾಡಿರೋ ಹಾಡು ನಿಮಗೆ ಇಷ್ಟ ಆಗಿರೋದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಟ್ಕೋತೀರಿ? ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ನಾನು 95 ಭಾಗ ನನಗೆ ಒಪ್ಪಿದೆ. ಓಕೆ, ಹಾಗೆ. ಓಕೆ ಅರ್ಚನಾ ಮ್ಯಾಮ್. ಭಾವನೆ ಅದ್ಭುತವಾಗಿತ್ತು, ಆದರೆ ಇವತ್ತು ಸುಮಾರು ಕಡೆ ಶಾರ್ಪ್ ಹಾಡಿದ್ರಿ. ಎಸ್ಪೆಷಲಿ ಆ ಆಲಾಪ ಹೋಗ್ತಿರಲ್ಲ, ಗುರುದೇವ ನಾ ಅಲ್ಲಿ ಬರ್ತಿರಲ್ಲ, ಅಲ್ಲಿ ಆ ಪ್ರತಿ ಸಲವೂ ಆ ಜಾಗ ಶಾರ್ಪ್ ಆಗ್ತಿತ್ತು. ಗುರುದೇವಾ
ಲಾಸ್ಟಲ್ಲಿ ಪಂಚಮದಲ್ಲಿ ಎಂಡ್ ಮಾಡಿದ್ರಲ್ಲ ಹೈ ಪಿಚ್ಚಲ್ಲಿ, ಅದು ಕೂಡ ಜಾಸ್ತಿನೇ ಹಾಡಿದ್ರಿ, ಶಾರ್ಪ್ ಹಾಡಿದ್ರಿ. ಅದನ್ನು ಬಿಟ್ಟರೆ ಎಷ್ಟು ಕ್ಯೂಟಾಗಿ ಮಧ್ಯದಲ್ಲಿ ಏನೋ ಬೈದ್ರಲ್ಲ ಇವರು, ಅದನ್ನು ಏನೋ ಮುದ್ದು ಮಾಡಿ ರಿಕ್ವೆಸ್ಟ್ ಮಾಡ್ದಂಗಿತ್ತು, ಆಶ್ರಮ ಬಿಟ್ಟು ತೊಲಗು ಅಂತ. ಗುರು ಮಾತ ಧಿಕ್ಕರಿಸಿದ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು, ನಾನಿನ್ನ ಗುರುವಲ್ಲ ನೀ ಶಿಷ್ಯನೂ ಅಲ್ಲ, ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ಪಾಪ ಅವರಿಗೆ ಜೋರು ಮಾಡೋಕ್ಕೆ ಬರಲ್ಲ ಅನ್ನೋದು ಗೊತ್ತಾಯ್ತು ನನಗೆ. ಅವ್ರದ್ದು ವಾಯ್ಸೂ ಸಾಫ್ಟು, ಅವರು ಅದರಲ್ಲಿ ಡೈಲಾಗ್ಸ್ ಹೇಳಿ ಬೈದ್ರೂ ಅದೂ ಏನೋ ತುಂಬ ಸ್ವೀಟಾಗೆ ಕೇಳಿಸ್ತಾ ಇತ್ತು. ನಿಮ್ಮ ಧ್ವನಿ ಎಷ್ಟು ಸ್ವೀಟ್ ಅಂತ ನಮ್ಮೆಲ್ರಿಗೂ ಗೊತ್ತಾಗಿದೆ. ಸೊ ನೀವು ಬೈಯುವ ಪ್ರಯತ್ನ ಮಾಡಬೇಡಿ, ನಿಮಗೆ ಬೈಯಕ್ಕೆ ಬರಲ್ಲ ಬಿಡಿ. ಆ ಡೈಲಾಗ್ ಹೇಳಿ ಒಂದ್ಸಲಿ. ಗುರುಮಾತ ಧಿಕ್ಕರಿಸ ಮೂರ್ಖನೇ ಕೇಳು, ಮಠದಲ್ಲಿ ಜಾಗವು ನಿನಗಿಲ್ಲವೆಂದು, ನಾನಿನ್ನ ಗುರುವಲ್ಲ ನೀ ಶಿಷ್ಯನೂ ಅಲ್ಲ, ಕಟ್ಟಿದ ಮಣಿ ಕಳಚಿ ಕೊಟ್ಟ ಜೋಳಿಗೆ ಮಡಗಿ ಮಠ ಬಿಟ್ಟು ತೊಲಗೋ ಆಚೆ ನೀನು. ತೊಲಗು ಸ್ವಲ್ಪ ಫೋರ್ಸ್ ಬಂತು, ಬೇರೆದೇನಾರ ಬೈದಂಗಿತ್ತ. ಸೋ ಸ್ವೀಟ್, ಅದನ್ನು ಎಷ್ಟು ಸ್ವೀಟಾಗಿ ಹೇಳಿದ್ರಿ ನೀವು. ಹಾಡಿದ್ದೆಲ್ಲ ಚೆನ್ನಾಗಿತ್ತು ಜಿ. ಕೆಲವು ಕಡೆ ಶಾರ್ಪ್ ಹಾಡಿದ್ರಿ, ಅದು ಬಿಟ್ಟರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ. ಇದು ನನಗೆ ಬಹಳ ನಾನೇ ಎಂಬ ಭಾವ ಅದೇ ಥರ ಕೇಳಿಸ್ತು ನನಗೆ ಅಲ್ವಾ. ಬಹುಶಃ ಅದೇ ಟ್ಯೂನ್. ಚರಣ ಹೇಗೆ ಸ್ವಲ್ಪ ವ್ಯತ್ಯಾಸ ಇತ್ತು ಅಂತ ಕಾಣುತ್ತೆ, ಅದರಿಂದನೇ ತಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ಹಾಡಿದ್ರಿ. ನಾವು ಬೂತ್ ಕನ್ನಡಿ ಹಾಕ್ಕೊಂಡು ನೋಡಬೇಕಾಗಿರೋದ್ರಿಂದ ಯಾರೂ ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡದೇ ಇರೋ ಹಾಗೆ ಹಾಡಿ, ಆಯಿತಾ? ಒಳ್ಳೆಯದಾಗಲಿ ಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನವೀನ್ ಕುಮಾರ್ ಸರ್. ಇದು ಜನಪದ ಗೀತೆ ಅಲ್ವಾ ಸರ್? ಮೈಸೂರು ಗುರುರಾಜ್ ಅವ್ರದ್ದು ಸರ್. ಅದೇ ರೀತಿ ಜನಪದ ಗೀತೆ ಇದ್ದರೂ ಸಹ ಇದೆಲ್ಲೋ ಕಾಣದ ಕಡಲಿಗೆ ತಗೊಂಡೋಗುತ್ತಲ್ಲ, ಹಾಗೆ ಮೈಲ್ಡಾಗಿತ್ತು ನಿಮ್ಮ ಗಾಯನ. ಸುತ್ತೇಳು ಲೋಕದ ಭಕ್ತರನೆಲ್ಲ ಒಕ್ಕಲು ಮಾಡಿ ನಾ ತರುವೆ, ಹೋಗು ಎನ್ನದಿರಿ ಹಲಗುರಿಗೆ, ಕಾಡಿಬೇಡಿದರೂ ಕರುಣೆ ಬಾರದೆ. ತುಂಬ ಸುಮಧುರವಾಗಿ ಹಾಡಿದ್ರಿ. ಸಣ್ಣ ಮಿಸ್ಟೇಕ್ಸ್ ಮೇಡಮ್ ಐಡೆಂಟಿಫೈ ಮಾಡಿದ್ದಾರೆ ಸೆಮಿಫೈನಲ್ಗೆ. ತುಂಬ ಚೆನ್ನಾಗಿತ್ತು. ಮೊದಲಿಂದಲೂ ಸಹ ನಿಮ್ಮದು ಕಂಠ ಏಳಿ ಮಾಡಿಸ್ದಾಗಿದೆ ಮೆಲೋಡಿ ಸಾಂಗ್ಸ್ಗೆ. ಶುಭಾಶಯಗಳು ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮುಂದಿರಾಜು ಸರ್. ಈ ಹಾಡು ನಿಮಗೆ ಹೊಸದೇನಲ್ಲ ಅಲ್ವಾ? ಹೋಗಲಾರೆ ಹಲಗುರಿಗೆ ಅನ್ನೋ ಹಾಡು ಮಾದೇಸ್ವಾಮಿನೂ ಹಾಡಿದ್ದಾರೆ, ಮತ್ತು ಅದೇ ಟೈಪ್ ಒಂದು ವರ್ಷನ್ನು ಗುರುರಾಜ್ ಅವರು ಮಾಡಿದ್ದಾರೆ ಅಲ್ವಾ? ಸಾಧ್ಯ ಈ ಥರದ್ದೊಂದು ಟ್ಯೂನನ್ನು ಒಂದು ಚೂರು ಅದರ ಇದನ್ನು ತಗೊಂಡು ಕಾಪಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅದರ ಪ್ರಭಾವ ಅಲ್ಲಿದೆ ಅಷ್ಟೇ. ನನಗೆ ಈ ಸಾಹಿತ್ಯ ಭಾಳ ಇಷ್ಟ ಆಯಿತು. ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ನೀವು ಅದನ್ನು ಕನ್ವಿನ್ಸ್ ಆಗಂಗೆ ಹೇಳಲಿಲ್ವೇನೋ ಅಂತ ಅನಿಸ್ತು ನನಗೆ ಅಲ್ವಾ? ಪ್ರಾರಂಭದ ಸಾಕಿ ಮಾತ್ರ ಹಾಡಿ. ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಲದು. ಒಂದೇ ಒಂದು ಸಾಲ ಹಾಡಿ, ಕೀಬೋರ್ಡ್ ಕೊಡಿ. ಅದು ನನಗೆ ಕನ್ವಿನ್ಸ್ ಆಗಲಿಲ್ಲ, ಸ್ವಲ್ಪ ಡೌಟ್ ಇತ್ತಾ ಅಂತ. ನವಿಲ್ಲ ಕನ್ಫರ್ಮ್ ಇತ್ತಾ ಹಾಡಿ? ಅದು ಅಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರಥಮ ಸಾಲೆ ಅದ್ಭುತವಾದ ಸಾಲದು ಅಲ್ಲ. ಕೊಡಲಿ ಕಾವು ಮರಕ್ಕೆ ಮೃತ್ಯು ಎಂಬಂತೆ, ಮಾಡಿದೆಯ ನನ್ನ ನೀನು ತಂದು. ಈ ಕರೆಕ್ಟಾಗಿ ಹಾಡ್ತಾ ಇದ್ರಿ, ಈ ಕರೆಕ್ಟಾಗಿ ಹಾಡ್ತಿದ್ರಿ. ಆಮೇಲಿನ ಸಾಲುಗಳು ಸ್ವಲ್ಪ ಡೌಟಲ್ಲೇ ಇತ್ತು. ತುಂಬ ಚೆನ್ನಾಗಿದೆ ಸಾಹಿತ್ಯ, ಅದ್ಭುತವಾದ ಸಾಹಿತ್ಯ. ಅರ್ಥ ಆಯ್ತಾ ಎಲ್ರಿಗೂ? ಇದು ಹಾಡು ಗೊತ್ತಾಯ್ತಾ ನಿಮಗೂ? ಅದು ಅರ್ಥ ಆಗಿದೆಯಲ್ವಾ? ಓಕೆ, ಅಷ್ಟಾದರೆ ಅದು ಅದ್ಭುತ. ಮಂಟೇಸ್ವಾಮಿಗಳ ಕಾವ್ಯದಲ್ಲಿ ಒಂದು ಅಂದರೆ ಇದು ಶೈಲಿಯ ಗೀತೆ, ಮೂಲ ಜನಪದ ಅಲ್ಲ. ಇದನ್ನು ಬರೆದು ಹಾಡಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಜಿ ಅವರೇ, ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಗುಡ್ ಲಕ್ಸ್. ಹಾಡಿರಿ ರಾಗಗಳ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ. ಆನ್ ಸ್ಟೇಜ್ ಪ್ಲೀಸ್.
ರಾಗಗಳ ನುಡಿಸಿರಿ ತಾಳಗಳ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಮಾದೇವ್ನ ಕೊಂಡ ಬಾರಿವು ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಮಾದೇವ್ನ ಕೊಂಡ ಬಾರಿವು ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ ಆಕಾಶದ ಗಂಟೆ ಡೈರೆಂದು ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೆಂಬು ತಿಟ್ಟೆ ಹಳ್ಳದ ತಿಳಿ ನೀರು ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೆಂಬು ತಿಟ್ಟೆ ಹಳ್ಳದ ತಿಳಿ ನೀರು ತಿಟ್ಟೆ ಹಳ್ಳದ ತಿಳಿ ನೀರ ತಕೊಂಡು ತಿಟ್ಟೆ ಹಳ್ಳದ ತಿಳಿ ನೀರ ತಕೊಂಡು ಅಲ್ಲ ಮದೇವ್ಗೆ ಶಿವ ಪೂಜೆ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಮಳೆಯಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಬೆಟ್ಟಕ್ಕೆ ಬಿದುರಾಸೆ ಬಿದುರಿಗೆ ಮಳೆಯಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ ನಿಮ್ಮಾಸೆ ನಮಗೆ ಅನುಗಾಲ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಾಕಿರಿ ಧೂಪಗಳ ಹಾಕಿರಿ ಧೂಪಗಳ ಹಾಡಿರಿ ರಾಗಗಳ ಹಾಯ್ ವಿಶ್ವ ಈ ಜಂಬೆ ಎಲ್ಲ ಇಟ್ಕೊಂಡು ಸೂಪರ್ಬ್ ಓಕೆ ವಿಶ್ವ ಯಾವಾಗಲೂ ಚಿಲ್ಡ್ ಔಟ್ ಆಗಿ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಹಾಡ್ತಾರೆ ನಗ್ನಗ್ತಾ ಹಾಡ್ತಾರೆ ಯಾರಾದರೂ ಮರ್ತೋದ್ರೂ ನಗ್ನಗ್ತಾ ಲಿರಿಕ್ಸ್ ಹೇಳ್ಕೊಡ್ತಾರೆ ಒಂಥರ ನೀವು ಸದಾ ಹಸನ್ಮುಖಿನೇ
ಓಕೆ, ಅರ್ಚನಾ ಮ್ಯಾಮ್. ನಾನು ಅದನ್ನೇ ನೋಟಿಸ್ ಮಾಡ್ತಾ ಇದ್ದೆ. ಯಾವತ್ತಿಗಿಂತಲೂ ಇವತ್ತು ಆ್ಯಕ್ಚುಲಿ ಎಕ್ಸ್ಟ್ರಾ ನಕ್ಕೊಂಡು ತುಂಬ ಖುಷಿಯಾಗಿ ಹಾಡ್ತಾ ಇದ್ರು. ಆ ಜಂಬೆಯ ಎಫೆಕ್ಟ್ ಇರಬೇಕದು. ಬಹಳ ಖುಷಿಯಾಗಿ ಇವತ್ತು ನುಡಿಸ್ಕೊಂಡು ಹಾಡ್ತಾ ಇದ್ರು. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೆಮಿಫಿನಾಲೆ ಏನೋ ಥರ ಇವರೊಬ್ಬರೇ ಹಾಡಿದ್ದೆ ಆ್ಯಕ್ಚುಲಿ ಇಲ್ಲಿವರೆಗೂ. ಅವ್ರಿಗೆ ಏನೋ ಒಂದು ತನ್ನ ಯಾವುದೋ ಒಂದು ಸಾಥಿ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಹಾಡ್ತಾ ಇದ್ರು ಅವರು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಕೇಳಲಿಕ್ಕೆ ಎರಡು ವಿಶ್ವ. ನೋಡಿ ಎಲ್ಲ ಒಂದೊಂದೇ ಮೆಟ್ಲು ಹತ್ತಾ ಹೋದಂಗೂ ಒಬ್ಬೊಬ್ರದ್ದೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಎಲ್ಲ ಆಚೆ ಬರ್ತಾ ಇದೆ. ಏನು ಅದ್ಭುತವಾಗಿ ನುಡಿಸ್ಕೊಂಡು ಹಾಡಿದ್ರಿ ವಿಶ್ವ. ಥ್ಯಾಂಕ್ ಯು ಮ್ಯಾಮ್. ನೀವು ಚರಣದಲ್ಲಿ ಆ ರೇಂಜಿಗೆ ಹೋಗಿ ರೀಚ್ ಮಾಡ್ತಿರಲ್ಲ, ಅಪ್ಪ ಅದು ಏನು ಅದ್ಭುತವಾಗಿ ಹಾಡಿದ್ರಿ ವಿಶ್ವ ಅದನ್ನ. ಮಾದೇವ್ನ ಕೊಂಡ ಬಾರಿ ಉದ್ದಂಡ, ಅಡವಿಲ್ ಮಾದೇವ ನೆಲೆಗೊಂಡ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಅಡವಿಲ್ ಮಾದೇವ ನೆಲೆಗೊಂಡು ತಾ ನೋಡಿ, ಆಕಾಶದ ಗಂಟೆ ಡನಿರೆಂದು ಹಾಡಿರಿ ತರ ತರರ. ಅದು ಆ ಶ್ರುತಿ ಒಳ್ಳೆ ಠಣ್ಣಂತ ಗಂಟೆ ಹೊಡೆದಂಗೆ ಇತ್ತದು, ಸಖತ್ತಾಗಿತ್ತು. ನನ್ನ ಒಂದೇ ಒಂದು ಸಜೆಷನ್ ನಿಮಗೆ, ನುಡಿಸ್ಕೊಂಡು ಹಾಡಿದ್ದೆಲ್ಲ ಅದ್ಭುತ. ನೀವು ಸಾಧ್ಯವಾದಷ್ಟು BGM ಬರುತ್ತೆ ಅಲ್ಲ, ಆವಾಗ ನುಡಿಸಿ. ಹಾಡು ಹೇಳುವಾಗ ನೀವು ಅಂದರೆ ಈ ವೇದಿಕೆಯಲ್ಲಿ ಹಾಡು ಹೇಳುವಾಗ ನುಡಿಸ್ಕೊಂಡು ಹಾಡಿದ್ರೆ ಏನಾಗ್ತಾ ಇತ್ತು ಇವಾಗ ಅಂದರೆ, ಈಗ ನಾವು ಒಂದು ಎತ್ತಿನ ಗಾಡಿಲೋ ಬೈಕಲ್ಲೋ ಕೂತ್ಕೊಂಡು ಹಾಡು ಹೇಳ್ಕೊಂಡು ಹೋದರೆ ಅದು ಹಳ್ಳ ಕೊಳ್ಳಗಳಲ್ಲಿ ಹಾರ್ಕೊಂಡು ಹೋದಾಗ ವಾಯ್ಸ್ ಹೇಗಾಗತ್ತೆ ಹೇಳಿ, ಅಂತಾಗತ್ತಲ್ವಾ. ಆ ಥರ ಕೆಲವು ನೀವು ಎಸ್ಪೆಷಲಿ ಸ್ವಲ್ಪ ಜೋರಾಗಿ ನುಡಿಸುವಾಗ ಮತ್ತು ಪಿಕಪ್ ಎಲ್ಲ ತಗೊಳ್ಳುವಾಗ ಏನಾಗ್ತಿತ್ತು ಅಂದರೆ ಆ ನೀವು ಕೈಯಲ್ಲಿ ಹೊಡೆಯೋ ಫೋರ್ಸಿಗೆ ನಿಮ್ಮ ಧ್ವನಿಯಲ್ಲೂ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಶ್ರುತಿ ಏನು ತಪ್ಪಲಿಲ್ಲ, ವಾಯ್ಸ್ ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಟೈಮಿಂದ ಕಾಂಪಿಟೇಷನ್ಗೆ ಅಂತ ನೀವು ಪರ್ಫಾರ್ಮ್ ಮಾಡುವಾಗ ನನ್ನ ಟಿಪ್ ಏನು ಅಂತಂದರೆ, BGM ಬರುವಾಗ ನುಡಿಸಿ, ಅದ್ಭುತವಾಗಿ ನುಡಿಸ್ತೀರಾ. ಹಾಡು ಹೇಳೋ ಟೈಮಲ್ಲಿ ರೆಸ್ಟ್ ಕೊಟ್ಬಿಡಿ ಅದಕ್ಕೆ. ಆವಾಗ ನಿಮ್ಮ ಹಾಡು ಡಿಸ್ಟರ್ಬ್ ಆಗಲ್ಲ, ನಿಮ್ಮ ನುಡಿಸುವಿಕೆ ಕೂಡ ನಾವು ಕೇಳಬಹುದು, ಎಂಜಾಯ್ ಮಾಡ್ಬೋದು ಅಲ್ವಾ. ಅದ್ಭುತವಾಗಿತ್ತು ವಿಶ್ವ. ಹೀಗೆ ಇನ್ನೂ ನಿಮ್ಮ ಏನೇನು ಹಿಡನ್ ಟ್ಯಾಲೆಂಟ್ಸ್ ಇದೆಯೋ ಎಲ್ಲ ಪ್ರದರ್ಶನ ಮಾಡಿ ಒಳ್ಳೆಯದಾಗಲಿ, ದೇವ್ರು ಹೆಚ್ಚು ಶಕ್ತಿ ಕೊಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ವಿಶ್ವನಾಥ್, ಇವತ್ತೇ ನೋಡಿದ್ದು ನೀವು ಅದ್ಭುತವಾಗಿ ಜಂಬೆನೂ ನುಡಿಸ್ತೀರಿ ಅಂತೇಳಿ. ಇಂದಿನ ಹಾಡುಗಳಿಗೆಲ್ಲ ನೀವು ಉಪಯೋಗಿಸ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಈ ಸಾಂಗಿಗೆ ನುಡ್ಸೋಣ ಅಂತ. ಇದು ಒಂದು ಸುಪ್ರಸಿದ್ಧ ಜನಪದ ಗೀತೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಮೈಸೂರು ಭಾಗದಲ್ಲಿ ಭಾಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಹಾಡಿದು. ಹೌದು ಸರ್. ಸಮೂಹ ಗಾಯನದಲ್ಲಿ ಇದನ್ನು ಹೆಚ್ಚಿಗೆ ಆಡ್ತಾರೆ ಅಲ್ವಾ, ಗ್ರೂಪ್ ಸಿಂಗಿಂಗು. ಹೌದು ಸರ್. ಆದರೂ ನೀವು ಒಬ್ಬರೇ ನಿಭಾಯಿಸಿದ್ರಿ, ಆ ವಾದ್ಯದ ಜೊತೆಗೆ ಕಳೆ ಕಟ್ಟಿದ್ರಿ, ಮತ್ತು ವಾದ್ಯದವರು ಸಹ ಅವ್ರಿಗೊಂದು ಜೋರು ಚಪ್ಪಾಳೆ ಕೊಡ್ಬೇಕು. ಯಾಕಂದರೆ ತುಂಬ ಚೆನ್ನಾಗಿ ನಿಮಗೆ ಮ್ಯಾನೇಜ್ ಮಾಡಿದ್ರು ಅವರು. ಎಲ್ಲಿ ಅವರು ಹೆಚ್ಚು ಕಮ್ಮಿ ಮಾಡದೆ ಇಡೀ ತಂಡ ಭಾಳ ಅದ್ಭುತವಾಗಿ ನಿಮ್ಮ ಜೊತೆಗೆ ಸಹಕಾರ ನೀಡ್ತು ಅಲ್ವಾ. ತುಂಬ ಚೆನ್ನಾಗಿತ್ತು, ಕೇಳಲಿಕ್ಕೂ ತುಂಬ ಮೃದುವಾಗಿತ್ತು. ನೀವು ತುಂಬ ಖುಷಿಯಾಗಿ ಇವತ್ತು ಹಾಡಿದ್ರಿ ನೀವು. ಆಮೇಲೆ ನೀವು ಎಲ್ರಿಗೂ ಒಂದು ರೀತಿ ಕೋಡುಗೈ ಇದ್ದಂಗೆ, ಎಲ್ಲರಿಗೂ ಏನು ತೊಂದರೆ ಇದ್ರು ಎಲ್ಲರಿಗೂ ನೀವು ಪಾಪ ಹೆಲ್ಪ್ ಮಾಡ್ತೀರಾ ನೀವು ಅಲ್ಲಿಂದ ಕೂತ್ಕೊಂಡು. ಒಳ್ಳೇದಾಗ್ಲಪ್ಪ ನಿನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ವಿಶ್ವಣ್ಣ ಸರ್, ನಾವು ಚಿಕ್ಕ ಹುಡುಗರಲ್ಲಿ ಪೂಜೆ ಗೀಜೆ ಮಾಡಲಿಕ್ಕೆ ಅಂತ ಇಟ್ಕೊಂಡ್ರೆ ಮಂಗಳಾರತಿ ತಟ್ಟೆ ಗಂಟೆ ಕೈ ಕೊಡ್ತಿದ್ರಲ್ಲ, ಏನು ಮಾಡ್ತಿದ್ದೆ ಹೇಳಿ ನೋಡೋಣ. ಈ ಥರದ್ದು ನನ್ನ ನೆನಪಾಯಿತು. ಆದರೆ ಅದು ಎರಡನ್ನೂ ಇಟ್ಕೊಂಡು ಒಂದು ಕಡೆ ನಾನು ನೋಡಿದ್ದೆ, ಒಂದು ಎಲ್ಲ ಇನ್ಸ್ಟ್ರೂಮೆಂಟಲ್ಲಿ ಇಟ್ಕೊಂಡು, ಒಬ್ಬರು ಗಿಟಾರ್ ಇಟ್ಕೊಂಡು, ರಿದಮ್ ಇಟ್ಕೊಂಡು, ಕಾಲಲ್ಲಿ ರಿದಮ್ ಹೊಡ್ಕೊಂಡು, ಕೈಯಲ್ಲಿ ಗಿಟಾರ್ ಇಟ್ಕೊಂಡು, ಎಂತೆಂಥ ಪ್ರಯೋಗಗಳಿದೆ ಗೊತ್ತಾ. ಈ ಥರದ್ದೆಲ್ಲ ಇದೆ. ಬಟ್ ಹಾಡುಗಾರಿಕೆಗೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ. ಬಹುಶಃ ವೆಸ್ಟರ್ನ್ ಹಾಡೋರೆಲ್ಲ ಗಿಟಾರ್ ಇಟ್ಕೊಂಡು ಹಾಡಿದ್ರೆ, ನೀನು ಜನಪದ ಜಂಬೆ ಇಟ್ಕೊಂಡು ತಮಟೆ ಇಟ್ಕೊಂಡು ಹಾಡೋ ಸ್ಟೈಲ್ ಇದೆಯಲ್ಲ, ಅದು ಒಂದು ನಾನು ನೋಟಿಸ್ ಮಾಡಿದ್ದೇನೆ ಗೊತ್ತಾ. ಆ ಹಾಡಲ್ಲಿ ಹಾಡ್ತಾ ಇದ್ದಾಗ ತೌರಾಸೆ ಅಂದಾಗ ಆ ಫೀಲ್ ಬಂದು ಅದು ಸಾಫ್ಟ್ ಮಾಡಿಕೊಂಡು ತೌರಾಸೆ ಅಂತ ಹಾಡಿದ್ರಲ್ಲ, ಅದು ಬೇಕು ಗಾಯಕರುಗಳಿಗೆ. ಬೆಟ್ಟಕ್ಕೆ ಬಿದುರಾಸೆ, ಬಿದುರಿಗೆ ಮಳೆಯಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ, ಹೆಣ್ಣು
ಮಕ್ಕಳಿಗೆ ತವರಾಸೆ ಮಾದೇವ, ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ. ಯಾವ ಜಾಗದಲ್ಲಿ ಏನನ್ನು ಹಾಡಬೇಕು ಅನ್ನೋದಿದೆಯಲ್ಲ ಅದು ಬೇಕು. ಮತ್ತು ನಿಮಗೆ ಒಂದು ಒಳ್ಳೆ ಗುಣ ಇದೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ ವಿಶ್ವ, ಖುಷಿ ಆಯ್ತಾ? ಹೌದಮ್ಮ. ಓಕೆ, ಗುಡ್ ಲಕ್ಸ್ ಥ್ಯಾಂಕ್ ನಿಮಗೆ. ಯು. ಸೆಮಿಫಿನಾಲೆನಲ್ಲಿ ತಾವೆಲ್ಲರೂ ನೋಡ್ತಿದ್ದೀರಿ, ಒಬ್ರಿಗಿಂತ ಒಬ್ಬರು ಎಷ್ಟು ಸೊಗಸಾಗಿ ಹಾಡ್ತಿದ್ದಾರೆ. ಇನ್ ಡ್ಯೂಯೆಟ್ ರೌಂಡ್ ಬೇರೆ ಇದೆ, ಮತ್ತಷ್ಟು ಹಾಡುಗಳು ಈ ವೇದಿಕೆ ಮೇಲೆ ಬರೋದಿದೆ. ಇದನ್ನೆಲ್ಲ ನೋಡ್ಬೇಕಂದ್ರೆ ನೀವೇನ್ ಮಾಡಬೇಕು? ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮವನ್ನ ತಪ್ಪದೇ ನೋಡಬೇಕು ನಾಳಿನ ಸಂಚಿಕೆಯಲ್ಲಿ. ಹಾಗಿದ್ರೆ ಮತ್ತೆ ಸಿಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ